ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಬನ್ನಿ, ನಿಮಗೆಲ್ಲ ತುಂಬ ಉಪಯೋಗ ಆಗುವಂಥ ಒಂದು ಮಾಹಿತಿ ಜೊತೆ ನಾನು ಇವತ್ತು ಬಂದಿದ್ದೀನಿ. ತುಂಬ ಉಪಯೋಗ ಆಗೋ ಮಾಹಿತಿ ಏನಪ್ಪ ಅಂದರೆ ಈ ಟೈಲರಿಂಗ್ ಬಗ್ಗೆ. ಈ ಟೈಲರಿಂಗ್ ಬೇಸಿಕ್ ನೀಡ್ಸ್ ಏನೇನು ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ, ನೀವು ಟೈಲರಿಂಗ್ ಅಂದ ತಕ್ಷಣ ಅಯ್ಯೋ ಏನು ಇದು, ಯಾವಾಗಲೂ ಮೊಬೈಲಲ್ಲಿ ಅಷ್ಟು ವೀಡಿಯೋಸ್ ನೋಡ್ತೀವಿ, ಇಷ್ಟು ವೀಡಿಯೋಸ್ ನೋಡಿದ್ದೀವಿ ಟೈಲರಿಂಗ್ ಬಗ್ಗೆ ಅಂತ. ಹೌದು, ಬಟ್ ಒಬ್ಬೊಬ್ರದ್ದು ಒಂದೊಂದು ಅನುಭವ ಇರುತ್ತಲ್ಲ. ಎಲ್ಲರ ಅನುಭವನ ನಾವು ಕ್ಯಾಚ್ ಮಾಡಿಕೊಂಡ್ರೇ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗೋದು ಜೀವನದಲ್ಲಿ. ದಯವಿಟ್ಟು ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ. ಹೀಗೆ ಒಳ್ಳೊಳ್ಳೆ ಉಪಯೋಗ ಆಗುವಂಥ ಮಾಹಿತಿಗಳನ್ನ ತರ್ತೀನಿ ನಾನು. ಈ ಟೈಲರಿಂಗ್ ಅಂದರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯ ಒಂದು ಉದ್ಯೋಗ. ಮನೆಯಲ್ಲೂ ಮಾಡ್ಬೋದು, ನಾವು ಹೊರಗಡೆನೂ ಮಾಡ್ಬೋದು. ಮನೆ ಕೆಲಸದ ಜೊತೆ ಟೈಲರಿಂಗ್ ಮಾಡ್ಬೋದು. ಹಾಗೆ ನಾವು ಹೊರಗಡೆ ಏನಾದರೂ ಸ್ವಂತವಾಗಿ ಮಾಡ್ತೀವಿ ಅನ್ನೋದಾದರೆ ಅದನ್ನು ಸಹ ಮಾಡ್ಬೋದು. ಅದಕ್ಕೋಸ್ಕರ ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ದಯವಿಟ್ಟು ಒಂದು ಕ್ಷಣನೂ ಯೋಚನೆ ಮಾಡದೆ ಹೋಗಿ ಟೈಲರಿಂಗ್ ಕ್ಲಾಸ್ಗೆ ಸೇರ್ಕೊಳ್ಳಿ. ಅದು ಇವತ್ತಲ್ಲದೆ ಇದ್ದರೆ ಮುಂದಕ್ಕೆ ನಮ್ಮ ಜೀವನಕ್ಕೆ ಒಳ್ಳೆಯ ಉಪಯೋಗ ಆಗೇ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಮೊದಲು ಟೈಲರಿಂಗ್ ಕಲಿ ಅಂದಾಗ ಅಷ್ಟು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ಬಟ್ ಮದುವೆ ಆದಮೇಲೆ ನಮ್ಮ ಜೀವನಕ್ಕೆ ತುಂಬ ಉಪಯೋಗ ಆಗಿರೋದು ನನ್ನ ಈ ಟೈಲರಿಂಗಿಂದ. ಅದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನಾನು ಟೈಲರಿಂಗ್ ಸುಮ್ಮನೆ ಎಲ್ಲರ ಥರ ಹೋಗಿ ಕಲ್ತಿದ್ದಷ್ಟೇ. ಅಯ್ಯೋ ಎಲ್ಲ ಹೋಗಬೇಕಲ್ಲ ಅಂತ ಹೋಗಿ ಕಲ್ತಿದ್ದಷ್ಟೇ. ದಯವಿಟ್ಟು ನೀವು ಆ ಥರ ಯಾರೂ ಆ ತಪ್ಪು ಮಾಡಬೇಡಿ. ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ಆವಾಗ ನಾವು ಮಾಡೋ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಹಾಗೆ ಧೈರ್ಯನೂ ಇರಬೇಕು. ಇದು ಮೂರು ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಬೇಸಿಕ್ ನೀಡ್ಸ್ ಏನಪ್ಪ ಅಂದರೆ, ಈಗ ಯಾರು ಟೈಲರಿಂಗಿಗೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಯಾವುದಾದ್ರೂ ಒಳ್ಳೆ ಟೈಲರ್ನ, ನಿಮಗೆ ಚೆನ್ನಾಗಿ ಹೇಳ್ಕೊಡೋ ಟೈಲರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಟೈಲರಿಂಗ್ ಕ್ಲಾಸ್ ತಗೊಳ್ಳಿ. ಜಾಸ್ತಿ ಬೇಡ, 5-6 ತಿಂಗಳು ಹೋಗಿ. ಆಮೇಲೆ ಹೋಗ್ತಾ ನಿಮಗೆ ನಿಧಾನಕ್ಕೆ ಗೊತ್ತಾಗುತ್ತೆ. ಮತ್ತು ಹೋಗ್ತಾ ಅದು ಎಕ್ಸ್ಪೀರಿಯನ್ಸ್. ನಿಮಗೆ ದಿನಾನೂ ಒಂದೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದರಲ್ಲಿ ಹೋಗ್ತಾ ನೀವು ಅದ್ರ ಜೊತೆ ಕಲಿತಾ ಹೋಗ್ತೀರ. ನೀವೆಷ್ಟು ಕಲ್ತಿರ್ತೀರೋ ಅಷ್ಟು ಮಾತ್ರ ಅಲ್ಲ ಟೈಲರಿಂಗು. ದಿನ ನಾವು ಕಲಿಯೋದು ಬೇಕಾದಷ್ಟಿದೆ ಅದರಲ್ಲಿ. ಇವತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಆದರೆ ಅದೇ ಥರದ್ದು ನಾಳೆನೂ ಸ್ಟಿಚ್ ಮಾಡೋಕ್ಕಾಗಲ್ಲ. ನಾಳೆ ಬೇರೆ ಥರ ಸ್ಟಿಚ್ ಬರುತ್ತೆ, ನಮಗೆ ಬೇರೆ ಥರ ಹೊಲ್ಕೊಡಿ ಅಂತ ಕೇಳ್ತಾರೆ. ಹಾಗೆ ಈ ಟೈಲರಿಂಗ್ ಅನ್ನೋದು ದಿನ ನಮ್ಮ ಕಲಿಕೆಯ ಒಂದು ಭಾಗನೂ ಸಹ ಆಗಿರುತ್ತೆ. ಹಾಗೆ ನಮ್ಮ ದುಡಿಮೆಯ ಭಾಗನೂ ಸಹ ಆಗಿರುತ್ತೆ. ಎಸ್ಪೆಷಲಿ ನಾವು ಮನೇಲಿ ಇರ್ತಕ್ಕಂತಹ ಹೌಸ್ ವೈಫ್ಸ್ ಏನಿದ್ದೀವಿ ಅವ್ರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಮೊದಲು ನಾನು ಹೌಸ್ ವೈಫ್ ಆಗಿದ್ದೆ. ಆಮೇಲೆ ನಾನು ಹೊರಗಡೆ ಶಾಪ್ ಓಪನ್ ಮಾಡಿದ್ದು. ಮನೇಲೂ ನಾನು ಸ್ಟಿಚ್ ಮಾಡ್ತಾ ಇದ್ದೆ, ಬಟ್ ಅಲ್ಲಷ್ಟು ಜಾಸ್ತಿ ಬಟ್ಟೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಹೊರಗಡೆ ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿದೆ. ಈ ಟೈಲರಿಂಗಿಂದ ಹೌಸ್ ವೈಫ್ಸಿಗೆ ತುಂಬ ಉಪಯೋಗ ಇದೆ. ನೀವು ಮನೇಲೇ ಇದ್ದು ಸ್ಟಿಚ್ ಮಾಡಬಹುದು, ಆದರೆ ಮನೇಲಿ ಹೇಗೆ ನಾವು ಟೈಮ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅಂದರೆ, ನಿಮ್ದು ಏನಿದೆ ಅಂದರೆ ಬೆಳಿಗ್ಗೆ ಒಂದು 10-10:30 ಅಷ್ಟೊತ್ತಿಗೆ ನಿಮ್ಮ ಕೆಲಸಗಳನ್ನ ನೀವು ಮುಗಿಸ್ಕೊಂಡು ಸ್ಟಿಚ್ಚಿಗೆ ಕೂತ್ಬಿಡಬೇಕು. ಯಾಕಂದರೆ ಆವಾಗ ಕೂತ್ರೆ ನಿಮಗೆ ಮಧ್ಯಾಹ್ನ ತನಕ ನೀವು ಬೇರೆ ಕೆಲಸಕ್ಕೆ ಹೇಳ್ಬಾರ್ದು. ಆವಾಗ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು. ಡೈಲಿ 1 or 2 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಮನೆ ಕೆಲಸದ ಜೊತೆ. ಆಗ ನಿಮಗೆ ಮನೆ ಕೆಲಸನೂ ಆಗುತ್ತೆ, ನಿಮಗೆ ಅರ್ನಿಂಗೂ ಆಗುತ್ತೆ ಅಲ್ವಾ? ಹಾಗೆ ಇನ್ನು ಕೆಲವ್ರು ಹೇಳ್ತೀರಾ, ಅಯ್ಯೋ ನಮಗೆ ಬ್ಲೌಸೆಲ್ಲ ಸ್ಟಿಚ್ ಮಾಡೋಕ್ಕೆ ಬರಲ್ಲ, ನಾವು ಅರ್ಧಂಬರ್ಧ ಟೈಲರಿಂಗ್ ಕಲ್ತಿದ್ದೀವಿ, ಏನು ಮಾಡೋದು ಅಂಥವರು ಸಹ ನೀವು ಟೆನ್ಷನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ, ನೀವು ಮಿಷಿನ್ ರನ್ ಮಾಡೋಕ್ಕೆ ಬರುತ್ತೆ ಅನ್ನೋದೊಂದು ಗೊತ್ತಿದ್ದರೆ ಸಾಕು. ಡ್ರೆಸ್ ಫಿಟ್ಟಿಂಗ್ ಮಾಡ್ಬೋದು, ಸ್ಯಾರಿ ಸೈಡ್ ಹೊಲಿಬೋದು, ಸ್ಯಾರಿ ಫಾಲ್ ಹಾಕ್ಬೋದು. ಹಾಗೆ ಯಾವುದಾದ್ರೂ ಸ್ವಲ್ಪ ಅಲ್ಲಾರ್ದು
ಸ್ವಲ್ಪ ಹರಿದೋಗಿರೋ ಬಟ್ಟೆನ ಸ್ಟಿಚ್ ಮಾಡ್ಬೋದು, ಕರ್ಟನ್ಸ್ ಹೊಲಿಬೋದು, ಪಿಲ್ಲೋ ಕವರ್ ಹೊಲಿಬೋದು, ಸೋಫಾ ಕವರ್ ಹೊಲಿಬೋದು, ಬೆಡ್ಶೀಟ್ ಕವರ್ ಸೈಡ್ಸ್ ಎಲ್ಲ ಹೊಲಿಬೋದು. ನಿಮಗೆ ಅಷ್ಟು ಮಾಡುವ ಒಂದು ಅವಕಾಶ ಇದೆ ಅದರಲ್ಲಿ. ಅದಕ್ಕೋಸ್ಕರ ಅಂಥವ್ರು ಬ್ಲೌಸ್ ಹೊಲಿಯೋಕ್ಕೆ ಬರಲ್ಲ ಅನ್ನೋರು ಸಹ ಟೆನ್ಷನ್ ಮಾಡೋ ಅಗತ್ಯನೇ ಇಲ್ಲ ಸ್ನೇಹಿತರೆ. ಇದನ್ನು ಮಾಡ್ಬೋದು. ನೀವು ಮನೆಯಲ್ಲೇ ಮಾಡೋದಿದ್ರೆ ಹೇಳಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಹೀಗೆ ನಿಮ್ಮ ಗೊತ್ತಿರೋರಿಗೆಲ್ಲ ಹೇಳಿ, ನಾನೀಗ ಡ್ರೆಸ್ ಫಿಟ್ಟಿಂಗ್ಸ್ ಎಲ್ಲ ಮಾಡ್ತೀನಿ, ನಮಗೆ ದುಡಿಮೆ ಬೇಕು ಅಂದರೆ ನಾವು ನಮ್ಮ ಕೆಲಸ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅಯ್ಯೋ ಅವ್ರ ಹತ್ರ ಹೇಗೆ ಕೇಳೋದು ಅಂತ ನಾವು ಸಣ್ಣವರಾಗ್ತೀವಿ, ಆ ಥರ ಯೋಚನೆ ಮಾಡಲೇಬಾರ್ದು. ದುಡಿಮೆ ಅಂತ ಬಂದಾಗ ಆ ಥರ ಯೋಚನೆ ಮಾಡಲೇಬಾರ್ದು. ನಮಗೆ ಕೆಲಸ ಬೇಕಾ, ನಾವು ಕೇಳಲೇಬೇಕು ಫ್ರೆಂಡ್ಸ್. ಈಗ ನಾವು 4 ಜನಕ್ಕೆ ಹೇಳಿದ್ರೇ ಅಲ್ವಾ ಅವ್ರಿಗೆ ಗೊತ್ತಾಗೋದು, ಓ ಇಂಥವ್ರು ಸ್ಟಿಚ್ ಮಾಡ್ತಾರೆ ಅಂತ. ಸೊ ನೀವೇನು ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳಿ, ನಾನು ಡ್ರೆಸ್ ಫಿಟ್ಟಿಂಗ್ ಮಾಡ್ತೀನಿ, ಏನಾದರೂ ಇದ್ದರೆ ನನಗೆ ತಂದುಕೊಡಿ ಅಂತ. ಒಂದು 10 ರೂಪಾಯಿ ಕಮ್ಮಿ ತೊಗೊಂಡ್ರು ತೊಂದರೆ ಇಲ್ಲ ಸ್ಟಾರ್ಟಿಂಗು, ಆಯಿತಾ? ಅಂಥವ್ರು ಕೂಡ ನೀವು ಟೆನ್ಷನ್ ಮಾಡೋದೇ ಬೇಡ. ಇದರಲ್ಲೇ ನೀವು ಸ್ವಲ್ಪ ಅರ್ನ್ ಮಾಡ್ಬೋದು. ಏನು ಬೇಕಾದಷ್ಟು ಬರುತ್ತೆ ಅಂತ ಅಲ್ಲ. ನಿಮ್ಮ ಡೈಲಿ ಒಂದು ಸಣ್ಣ ಪುಟ್ಟ ಖರ್ಚು, ಈಗ ಮಕ್ಕಳು ಇರೋ ಮನೇಲಂತೂ ಸಣ್ಣ ಪುಟ್ಟದ ದಿನ ಖರ್ಚು ಇದ್ದೇ ಇರುತ್ತೆ. ನಾವು ಪ್ರತಿಯೊಂದಕ್ಕೂ ನಮ್ಮ ಗಂಡನ ಕೇಳೋಕ್ಕಾಗಲ್ಲ, ಯಾಕಂದರೆ ಒಂದೊಂದು ಟೈಮ್ ಅವ್ರ ಹತ್ರನೂ ಇರುತ್ತೆ, ಇರಲ್ಲ. ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಅಂದರೆ ಹಾಗೆ, ಅದು ಏನು ಮಾಡೋಕ್ಕಾಗಲ್ಲ. ಅವರವ್ರ ಕಷ್ಟ ಅನ್ನೋದು ಕೆಲವು ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ನಾವು ಕೇಳಿದಾಗ ಅವ್ರ ಹತ್ರ ದುಡ್ಡಿರಲ್ಲ, ಅವಾಗ ನಮಗೆ ಬೇಜಾರು, ಅಯ್ಯೋ ಅವ್ರು ಕೊಡಲಿಲ್ಲ, ಇವ್ರು ಕೊಡಲಿಲ್ಲ ಅಂತ. ಅದಕ್ಕೆ ನಮ್ಮ ಹತ್ರ ಇದ್ದಾಗ ನಾವು ಅದನ್ನು ಬಳಸ್ಕೋಬೋದಲ್ವ. ಹಾಗೆ ಬಳಸ್ಕೊಳ್ದೇ ಇದ್ದರೂ ನಾವು ಅದನ್ನು ಸೇವಿಂಗ್ಸ್ ಮಾಡ್ಬೋದು. ಅದರಿಂದ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಯಾರು ಮನೇಲಿ ಖಾಲಿ ಕೂತ್ಕೋಬೇಡಿ. ಹೌಸ್ ವೈಫ್ ನಿಮಗೆ ಕೂತ್ಕೊಂಡು ತಿನ್ನೋವಷ್ಟು ಇದೆ ಅಂದರೆ ಓಕೆ, ಅದೆಲ್ಲ ಇರುತ್ತೆ ಕೆಲವರಿಗೆ, ಇರಿ ಆ ಥರ ಹೇಳಿದ್ದಲ್ಲ. ಬಟ್ ಯಾರಿಗೆ, ಕೆಲವು ಹೆಣ್ಮಕ್ಳಿಗೆ ಆಸೆ ಇರುತ್ತೆ ನಾವು ಏನಾದರೂ ದುಡಿಬೇಕು ಅಂತ, ಅಂಥವರಿಗೆ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇರೋದು. ನೀವು ದಯವಿಟ್ಟು ಇಂಥದ್ದನ್ನು ಮಾಡಿ. ಇವಾಗೇನು ಗೌರ್ಮೆಂಟ್ ಫ್ರೀ ಮೆಷಿನ್ ಎಲ್ಲ ಕೊಡ್ತಾ ಇದ್ದಾರೆ. ಅದು ಹೇಗೆ ಅದು ಇದಾಗೋದು ನನಗೂ ಸ್ವಲ್ಪ ಗೊತ್ತಿಲ್ಲ. ಅದು ನೀವು ತಿಳ್ಕೊಂಡು ನೀವು ಆ ಉಪಯೋಗನ ಪಡ್ಕೋಬೋದು ಗೌರ್ಮೆಂಟಿಂದ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಯಾರು ಮನೇಲಿ ಖಾಲಿ ಕೂತ್ಕೋಬೇಡಿ. ನಾವು ಕೆಲಸ ಮಾಡ್ತಿದ್ರೆ ನಮ್ಮ ಮನಸ್ಸು, ನಮ್ಮ ಮೈಂಡು ಎಲ್ಲ ಒಂದು ಕಾಮಾಗಿರುತ್ತೆ. ಇಲ್ಲದೇ ಇದ್ದರೆ ನಮಗೆ ಬರೀ ಬೇಡದೇ ಇರೋ ಯೋಚನೆಗಳೇ, ಅಯ್ಯೋ ಅವ್ರು ಹಂಗಂದರು, ಇವ್ರು ಹಿಂಗಂದರು. ದಟ್ ಈಸ್ ಕಾಮನ್. ನಾವು ಮನೇಲಿದ್ದರೆ ಇದೆ ನನಗೆ ಗೊತ್ತು, ಎಲ್ರಿಗೂ ಅಲ್ಲ ಹೇಳ್ತಾ ಇದ್ದೀನಿ, ಕೆಲವರಿಗೆ ನಾವು ಕಾಮನಾಗಿ ಮಾತಾಡ್ತೀವಿ ಅಕ್ಕಪಕ್ಕದ ಮನೆಯವರು ಅಂದಾಗ. ಅದಕ್ಕೆ ಅಂಥ ವಿಷಯಗಳಿಗೆ ನಾವು ತಲೆ ಕೊಟ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮದು ಅಂತ ನಾವೇನಾದರೂ ಸ್ವಂತ ದುಡಿಮೆ ಮಾಡಿಕೊಂಡ್ರೆ ನಮಗೆ ದುಡಿಮೆನೂ ಆಗುತ್ತೆ, ನಮ್ಮ ಮೈಂಡು ನಮ್ಮ ರಿಲೀಫ್ ಆಗುತ್ತೆ, ನಮ್ಮ ಖುಷಿನೂ ಇರುತ್ತೆ, ನಮ್ಮ ಖರ್ಚಿಗೆ ದುಡ್ಡು ಸಿಗುತ್ತೆ ಅಲ್ವಾ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಯಾರು ಮನೇಲಿ ಖಾಲಿ ಕೂತ್ಕೋಬೇಡಿ, ಏನಾದರೂ ಒಂದು ಕೆಲಸ ಮಾಡಿ. ಟೈಲರಿಂಗ್ ಅಂತ ಒಂದೇ ಅಲ್ಲ, ಬೇಕಾದಷ್ಟು ಕೆಲಸಗಳಿದೆ. ನೀವು ಕುಚ್ಚು ಹಾಕೋದಾಗಿರ್ಬೋದು, ಅಥವಾ ಈ ಡೋರ್ ಮ್ಯಾಟ್ ಎಲ್ಲ ಮಾಡ್ತಾರೆ ನೋಡಿ, ಅದನ್ನು ಯಾರಿಗಾದ್ರೂ ಸ್ವಲ್ಪ ಗೊತ್ತಿದ್ರೆ ಸಾಕು, ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಇದು ಮಾಡೋದೇ ಬೇಡ, ಮತ್ತು ಹೊಸದಾಗಿ ಕ್ಲಾಸಿಗೆ ಸೇರಬೇಕು ಅವಕ್ಕೆಲ್ಲ ಏನೂ ಇಲ್ಲ, ಕಂಟಿನ್ಯೂ ಮಾಡ್ತಾ ಹೋಗಿ. ಯೂಟ್ಯೂಬ್ಸಲ್ಲಿ ಎಷ್ಟೊಂದು ಡಿಸೈನ್ಸಿಂದು, ಅಥವಾ ಮ್ಯಾಟ್ ಮಾಡೋದು ಹೇಗೆ, ಅಥವಾ ನೀವು ಕುಚ್ಚು ಹಾಕೋದು ಹೇಗೆ, ಅಥವಾ ಇದು ಇನ್ನೊಂದೇನೋ ಬರುತ್ತಲ್ಲ ಫ್ರೆಂಡ್ಸ್, ಮರ್ತೆ ನಾನು, ಉಲ್ಲನ್ ಮಾಡ್ತಾರಲ್ಲ, ಟೋಪಿ, ಸ್ವೆಟ್ರು, ಅವೆಲ್ಲ ಮಾಡೋದು ಹೇಗೆ, ಅವೆಲ್ಲ ನೀವು ತಿಳ್ಕೊಂಡ್ರೆ ಹೋಗ್ತಾ ಹೋಗ್ತಾ ನಿಮಗೆ ಬರುತ್ತಾ, ಕಲಿಬಹುದಾ? ನೀವು ಮಾಡ್ತೀರಿ ಅಂತ ಒಂದು 4 ಜನಕ್ಕೆ ಗೊತ್ತಾದರೆ ನಿಮ್ಮ ಹತ್ರ ಮಾಡಿಸ್ಕೋತಾರ, ಕೇಳ್ತಾರ, ಅವಾಗ ನಿಮ್ಗೆ ಅದರಿಂದ ಅರ್ನಿಂಗ್ ಆಗುತ್ತಲ್ವ. ಸೊ ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಯಾರು ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಅಂತ ದಯವಿಟ್ಟು ಕೈ ಚೆಲ್ಲಿ ಕೂತ್ಕೊಬೇಡಿ. ಏನಾದರೂ ಮಾಡಿ, ಏನಾದರೂ ಮಾಡಿದ್ರೇ ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ. ಇನ್ನು ಟೈಲರಿಂಗ್ ಬೇಸಿಕ್ ನೀಡ್ಸ್ ಅಂದರೆ, ಈಗ ಸ್ಟಿಚ್ಚಿಂಗ್ ಕ್ಲಾಸಿಗೆ ಹೋಗೋರಿಗೆ ನಾನು ಹೇಳ್ತಾ ಇರೋದು, ಫಸ್ಟ್ ಆಫ್ ಆಲ್ ನೀವು ಟೇಪ್ ತಗೊಳ್ಳಿ,
ಆಮೇಲೆ ಸೀಸರು, ಆಮೇಲೆ ಕಟ್ಟರು, ಮತ್ತು ನಿಮ್ಮ ಮಿಷನ್ ಎಲ್ಲ ಇದ್ದರೆ ಬಾಬಿನ್ನು, ಕೇಸು, ಸೂಜಿ, ಆಯಿಲ್ ಆ್ಯಂಡ್ ಇನ್ನೊಂದೇನೋ ಮೇನು ಮತ್ತೆ ನೋಡಿ, ಇಷ್ಟೇ ಅನಿಸುತ್ತೆ. ನಿಮ್ಗೆ ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ತಾರೆ ಅದನ್ನ. ಸ್ಕೇಲು ಇವೆಲ್ಲ ನೀವು ತಗೋಬೇಕಾಗುತ್ತೆ. ಮಾರ್ಕರು ಇವೆಲ್ಲ ತಗೊಂಡು ಹೋಗಿ. ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ನಾನು ಸ್ವಲ್ಪ ಈ ಟೈಲರಿಂಗ್ನ ನೆಗ್ಲೆಕ್ಟ್ ಮಾಡಿದ್ದೆ ಎಷ್ಟೋ ವರ್ಷಗಳ ಹಿಂದೆ. ನಮ್ಮ ಅಜ್ಜಿ ತುಂಬ ಹೇಳಿದರು ಟೈಲರಿಂಗ್ ಕಲಿ ಅಂತ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇತ್ತು, ಬಟ್ ನಮ್ಮ ಮನೇಲಿ ಮುಂದಕ್ಕೆ ಓದಿಸ್ಲಿಲ್ಲ ನನಗೆ. ಸೊ ನಾನು ಏನು ಮಾಡಿದೆ, ಟೈಲರಿಂಗ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೋಗಿದ್ದೆ 1 ಇಯರ್ ಕಲೀಲಿಕ್ಕೆ. 1 ಇಯರ್ ಫ್ರೆಂಡ್ಸ್ ನಮ್ಮ ಅಂಕಲ್ ಹತ್ರ. ಏನೂ ಕಲೀಲಿಲ್ಲ ನಾನು, ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಏನಂದರೆ ಏನೂ ಕಲೀಲಿಲ್ಲ, ಬಟನ್ ಹಾಕೋದು ಮಾತ್ರ ಕಲಿತೆ. ಇನ್ನು ನನ್ನ ಕೈಲಾಗಲ್ಲಪ್ಪ ಅಂತ ಕೆಲ್ಸಕ್ಕೆ ಹೋದೆ ನಾನು. ಮಣಿಪಾಲ್ ಟೆಕ್ನಾಲಜೀಸಲ್ಲಿ ಕೆಲಸಕ್ಕೆ ಸೇರಿಕೊಂಡಾದಮೇಲೆ ಅಲ್ಲಿ ಫ್ರೀ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಟೈಲರಿಂಗ್ ಕ್ಲಾಸ್ ಸೇರಿಕೊಂಡ್ರು ಅಂತ ನಾನು ಹೋಗಿ ಸೇರಿಕೊಂಡೆ. ನಾನೊಬ್ಬಳೇ ಏನು ಮಾಡಲಿ ಖಾಲಿ ಕೂತು ಅಂತ ಹೋಗಿ ಸೇರಿಕೊಂಡೆ. ಆವಾಗ ನಾನು ಕಂಟಿನ್ಯೂ ಮಾಡಿದ್ದು ಟೈಲರಿಂಗ್ನ ಕಲಿತೆ. ಅದಾದಮೇಲೆ ನನ್ನದು ಮ್ಯಾರೇಜ್ ಆಯಿತು. ನನ್ನ ಮ್ಯಾರೇಜ್ ಆದಮೇಲೆ ಈ ಟೈಲರಿಂಗ್ ಅನ್ನೋದು ತುಂಬ ಉಪಯೋಗಕ್ಕೆ ಬಂತು. ನಾನು ಯಾವತ್ತೂ ಈ ಟೈಲರಿಂಗ್ನ ನನ್ನ ಪಾಲಿನ ದೇವರು ಇದು. ಯಾಕಂದರೆ ನಾನು ಬೇಡ ಅಂತ ನನ್ನ ಕಾಲಿಂದ ಒತ್ತಿದ್ದೆ ಒಂದು ಟೈಮು. ಅದೇ ನನಗೆ ಉಪಯೋಗ ಆಯಿತು ಮದುವೆ ಆದಮೇಲೆ. ಅದಕ್ಕೆ ನಾನು ಎಲ್ರಿಗೂ ಒಂದೇ ಕೇಳ್ಕೊಳ್ಬೇಕು ಫ್ರೆಂಡ್ಸ್, ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಯಾರಾದರೂ ಒಂದು ಅಡ್ವೈಸ್ ಕೊಟ್ಟಾಗ ನಾವು ಅದನ್ನ ತಗೋಬೇಕು. ಒಂದು ಯೋಚನೆ ಮಾಡಿದರೆ ಮಾತ್ರ ನಾವು ಸ್ಟೇಬಲ್ ಆಗೋಕ್ಕೆ ಸಾಧ್ಯ ಲೈಫಲ್ಲಿ. ಅದು ಬಿಟ್ಟು ಯೋಚನೆನೇ ಮಾಡಿದೆ, ನನಗೆ ಬೇಡ, ನಾನು ಮಾಡಲ್ಲ, ನನಗಿಷ್ಟ ಇಲ್ಲ. ಓಕೆ, ನಿಮಗೆ ಅದ್ರ ಬದಲು ನೆಕ್ಸ್ಟ್ ಆಪ್ಷನ್ ಕಲಿಯೋದು ಯಾವುದಾದ್ರೂ ಇದ್ದರೆ ಓಕೆ, ನೀವು ಬಿಟ್ಬಿಡಿ. ನಿಮಗೆ ಮುಂದೆ ಏನೋ ಆಪ್ಷನ್ ಇಲ್ಲ ಅಂದಾಗ ನೀವು ಅದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಆವತ್ತಲ್ಲದೆ ಇದ್ದರೂ ಮುಂದಕ್ಕೆ ಯೂಸ್ ಆಗುತ್ತೆ ಅದು. ಸೊ ನಾನು ಆವತ್ತು ರಿಜೆಕ್ಟ್ ಮಾಡಿರೋ ಟೈಲರ್ ಇವತ್ತು ನಾನೇ ಒಬ್ಬಳು ಟೈಲರ್ ಆಗಿದ್ದೀನಿ. ಇವತ್ತು ಇದರಿಂದ ನಾನು ಊಟ ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಇದೆ. ನನ್ನ ದುಡಿಮೆಯಲ್ಲಿ ನಾನು ಏನೋ ಒಂದು ಮಾಡ್ತಾಯಿದ್ದೀನಿ ಅಂತ. ನನ್ನ ಹಾಗೆ ಉಳಿದಿರೋರು ಸಹ ಆಗಬೇಕು ಅಂತ ನನ್ನ ಆಸೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಮಾಹಿತಿ. ಇನ್ನು ನಾಳೆ ಇನ್ನೊಂದು ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಹೊಸ ಹೆಜ್ಜೆ ಹಾಕಿದ್ದೀನಿ, ನನಗೆ ಸಪೋರ್ಟ್ ಮಾಡಿ. ಹೆಜ್ಜೆ ಮುಂದೆ ಇನ್ನೂ 1 ಹೆಜ್ಜೆ 1000 ಹೆಜ್ಜೆಗಳಾಗೋ ಅಷ್ಟು ನನಗೆ ಆಶೀರ್ವಾದ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.